ಪೊಲೀಸ್ ಒಳಗೆ KSRP ಅಂತ ಇದೆ, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, RSI ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಇದೆ, PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಅವು ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಇದೆ, ಆಮೇಲೆ IB ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇದೆ. ಇದು ಕಾಲ್ ಫಾರ್ಮ್ ಮಾಡ್ಕೋರಿ. ನಾಲ್ಕನೇದು ಈ GPSTR, HSTR, PSTR ಇವು ಕಾಲ್ ಫಾರ್ಮ್ ಇದೆ. 15,000 ಕಾಲ್ ಫಾರ್ಮ್ ಮಾಡ್ತೀರಿ ಅಂದ್ರೆ ಬರೀ ಹೇಳ್ತಾ ಇದೀರಿ. ಯಾವಾಗ ಮಾಡೋದು? ಓಕೆ, ಈಗ ಒಂದು ನೀವು ಇನ್ನು 5 ವರ್ಷದ ಸಡಿಲಿಕೆ ಮಾಡಿದ್ರಿ. ಈಗ ನಂದ ವಿಚಾರ ಮಾಡ್ರಿ, 5 ವರ್ಷ ಅಂದ್ರೆ ನನಗೆ ಈಗ 30 ಅಂತ ತಿಳ್ಕೊಂಡ್ರೆ ನನಗೆ 35 ವರ್ಷ ಆಯ್ತು. ಈಗ ನಾನು 34 ವರ್ಷದ ಮಾಡ್ಕೋಬೇಕು. ಹೌದಾ? ಆಯ್ತು, ನನ್ನ ಏಜಿಗೆ ಬಂದ್ರೆ ಅನ್ಸದ್ ಈಗ ಲಾಸ್ಟ್ ಅದೇ 30 ಆಯ್ತು. ನಾನು 34 ಇದ್ರೆ ನೀವು 39 ಬರ್ತಾವಂತ ಒಪ್ಕೊಂತೀರ. ಹೌದು ಹೌದಾ? ಈಗ ನೀವು ಬೇಗನೆ ಕಾಲ್ ಫಾರ್ಮ್ ಮಾಡಿದ್ರೆ 39 ಮುಗಿದ 40 ಬರ್ತಾವ ವಯಸ್ಸು. ಸೊ ಆ ಒಂದು ಉದ್ದೇಶ ನೋಡ್ರಿ. 5ನೇ PU ಲೆಕ್ಚರ್ ಕಾಲ್ ಫಾರ್ಮ್ ಮಾಡ್ತಾರೆ ಅಂದ್ರೆ, ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಫಾರ್ಮ್ ಮಾಡ್ತಾರೆ ಅಂದ್ರೆ ಅದನ್ನೂ ಆಗಿಲ್ಲ. ಆಮೇಲೆ ದೈಹಿಕ ಶಿಕ್ಷಕರಾಗಿಲ್ಲ, ಕಂಪ್ಯೂಟರ್ ಆಪರೇಟರ್ ಆಗಿಲ್ಲ, ಆಮೇಲೆ ವಾರ್ಡನ್ ಪೋಸ್ಟ್ ಮಾಡ್ತಾರೆ ಅದನ್ನೂ ಆಗಿಲ್ಲ. ಓಕೆ, ಆಮೇಲೆ ಈ 384 ಮೊನ್ನೆ KS ಎಕ್ಸಾಮ್ ಆಗಿತ್ತು. ಹೌದಾ? ಅಲ್ಲಿ ಇಂಗ್ಲಿಷ್ ಇಂದ ಕನ್ನಡದಲ್ಲಿ ನೀವು ಏನು ಟ್ರಾನ್ಸ್ಲೇಟ್ ಮಾಡ್ತಾರಲ್ಲ, ಎಷ್ಟು ತಪ್ಪುಗಳು ಮಾಡಿದ್ದಾರೆ ಅದನ್ನ ನಾವು ಪ್ರೂಫ್ ಸಹಿತ ಕಳಿಸಿದೀವಿ. ಅದಕ್ಕೂ ಹೊಳ್ಳಿ ಮನೇನೆ ಸಿಕ್ಕಿಲ್ಲ. ಓಕೆ, ಒಂದು. ಆಮೇಲೆ ಇನ್ನೊಂದು, ಈ 2000 FDA ಮತ್ತೆ SDA ಕಾಲ್ ಫಾರ್ಮ್ ಮಾಡ್ತಾರೆ ಅಂದ್ರೆ ಅದನ್ನೂ ಆಗಿಲ್ಲ. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂದ್ರೆ ಅದನ್ನು ಇದೆ, ESI 240 ಪೋಸ್ಟ್ ಅದು ಇಲ್ಲ. ಆಮೇಲೆ ಎಕ್ಸೈಸ್ ಪೊಲೀಸ್ ಇದೆ, ನೋಡಿ ಎಷ್ಟಿದೆ. ಸಬ್ ರಿಜಿಸ್ಟರ್ ಇದೆ, ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ, ಅದನ್ನು ಕಾಲ್ ಫಾರ್ಮ್ ಮಾಡಿಲ್ಲ. ಓಕೆ, CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದೆ, ಆಮೇಲೆ RTO ಇದೆ, ಅದನ್ನೂ ಆಗಿಲ್ಲ. PDO ಇದೆ, ಗ್ರೇಡ್ 1 ಇದೆ, ಗ್ರೇಡ್ 2 ಇದೆ, ಅದರೊಳಗೆ FDA ಮತ್ತೆ SDA ಇದೆ, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇದೆ, ಅದನ್ನು ಕಾಲ್ ಫಾರ್ಮ್ ಆಗಿಲ್ಲ. ಓಕೆ, ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೆ, DMO ತಾಲೂಕು ವೆಲ್ಫೇರ್ ಆಫೀಸಲ್ಲಿ ನೇಮಕ ಅವು ಇಲ್ಲ. ಆಮೇಲೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇಲಾಖೆ ಒಳಗೆ ಫುಡ್ ಇನ್ಸ್ಪೆಕ್ಟರ್ ಅದನ್ನು ಕಾಲ್ ಫಾರ್ಮ್ ಮಾಡಿಲ್ಲ. ಲ್ಯಾಂಡ್ ಸರ್ವೆ ಇದೆ, ಅದ್ರ ಮೇಲೆ AO ಇದೆ, AO ಇದೆ, ಅವು ಕಾಲ್ ಫಾರ್ಮ್ ಆಗಿಲ್ಲ. ಆಮೇಲೆ ACF ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ RFO ರೇಂಜ್ ಫಾರೆಸ್ಟ್ ಆಫೀಸರ್, DRFO ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್, ಆಮೇಲೆ ಫಾರೆಸ್ಟ್ ಗಾರ್ಡ್ ಅವು ಕಾಲ್ ಫಾರ್ಮ್ ಆಗಿಲ್ಲ. ಅರೆ ಇಷ್ಟೆಲ್ಲ ಹುದ್ದೆ ಹೇಳ್ದಾವ್. ಆಮೇಲೆ ಪ್ರತಿ ವರ್ಷ ಆಲ್ರೆಡಿ UPSC ಇದಾವ್ ನೋಡ್ರಿ, ಹೆಂಗ್ ಪ್ರತಿ ವರ್ಷ ಫೆಬ್ರವರಿ ಕಾಲ್ ಮಾಡ್ತಾರೆ, ಹಂಗ ನೀವು ಮಾಡಲ್ಲ. KS ಒಂದು ಮಾನದಂಡ ಹಾಕಿದಕ್ಕೆ ಅದಕ್ಕೆ ಹಾಕಿ ಮಾಡ್ರಿ. ನಾ ಒಂದು ರಾಜ್ಯ ಸರ್ಕಾರ ನಿಮ್ಮ ಚುನಾವಣೆ ಬಂದದ್ದು ಎಷ್ಟು ಸಿಸ್ಟಮೆಟಿಕ್ ಆಗಿ ಇದೇ ತಿಂಗಳಾಗಬೇಕು ಹೆಂಗ್ ಮಾಡ್ತಿಲ್ಲ, ನಮಗೂ ಮಾಡಲ್ಲ. ನಾವು ನಿಮ್ಮನ್ನ ಆರಿಸಿ ಕಳಿಸಿದ್ದು. ಓಕೆ, ನಾ ಸರ್ಕಾರಕ್ಕೆ ಒಂದು ದೊಡ್ಡ ಮನವಿ ಮಾಡ್ಕೊತಾ ಇದೀವಿ. ದಯವಿಟ್ಟು ನಮ್ದು ಬಿಡ್ರಿ, ಉಪನ್ಯಾಸಕರದ್ದು ಬಿಡ್ರಿ, ವಿದ್ಯಾರ್ಥಿಗಳು ನೋಡ್ತಾವ್ರಿ ಎಷ್ಟು ಪಾಪ ರೊಚ್ಚಿಗಿದ್ದಾರ ಅವ್ರು. ಹೌದಾ? ಬಹಳ ನೋವಿದೆ. ಆಮೇಲೆ ದಯವಿಟ್ಟು ಅದನ್ನ UPSC ಮಾದರಿ ಮಾಡ್ಬಿಡ್ರಿ. ನಾವು ನಿಮ್ಗೆ ಯಾಕೆ ತಲೆಗೆ ಬರ್ತೀವಿ? ಹೌದಾ? ಒಂದು ಅದಕ್ಕೆ ನಾನು ಅದನ್ನ 12 ಸ್ಟಾಫ್ ನರ್ಸ್ ಇದ್ದು ಅದನ್ನು ಕಾಲ್ ಫಾರ್ಮ್ ಮಾಡಿಲ್ಲ. ಇಷ್ಟು ಹುದ್ದೆಗಳು ನಿಮ್ ಮುಂದೆ ನಾನು ಏನ್ ಮಾಡ್ತಿದ್ದೀನಿ, ಪ್ರೆಸೆಂಟೇಷನ್ ಮಾಡ್ತಾ ಇದೀನಿ. ವಿಚಾರ ಮಾಡ್ರಿ. ಓಕೆನಾ? ಇದು ನಮ್ಮ ಅಕ್ಷರ ಸಂಘಟನೆ ಅಧ್ಯಕ್ಷರಾದಂತ ಕಾಂತಕುಮಾರ್ ಸರ್ ಕಳಿಸಿದ್ದು. ಅದನ್ನೇ ನಾನು ನಿಮ್ಗೆಲ್ಲ ವರದಿ ಕೊಟ್ಟಿದ್ದೀನಿ ಸದ್ಯಕ್ಕೆ. ದಯವಿಟ್ಟು ಕೊನೆಯ ಮಾತು ಹೇಳ್ಬೇಕಂದ್ರೆ, ಈ ನಿಮ್ಮ ಪತ್ರಿಕಾ ಉದ್ಯಮ ಅವ್ರನ್ನ ಮುಂದಾಲೋಚನೆ ಇಟ್ಕೊಂಡು ದಯವಿಟ್ಟು ಯಾವ ಹುದ್ದೆಗಳು ಕಾಲ್ ಫಾರ್ಮ್ ಅದಾವಲ್ರಿ, ದಯವಿಟ್ಟು ಎಲ್ಲ ಕಾಲ್ ಮಾಡ್ರಿ, ಆದಷ್ಟು ಬೇಗನೆ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ.